ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣಾ ವರದಿಗೆ ಸ್ವಾಗತ. ಸಾಮಾನ್ಯವಾಗಿ ಬೇಸಿಗೆ ಬಂತಂದ್ರೆ ಬಿಸಿಲಿನ ತಾಪ, ನೀರಿನ ಅಭಾವ ಇವುಗಳ ಬಗ್ಗೆ ಅಷ್ಟೇ ನಮ್ಮ ಯೋಚನೆ ಹೋಗುತ್ತೆ ಅಲ್ವಾ? ಆದರೆ ಈ ಒಣ ಹವಾಮಾನದ ಹಿಂದೆಯೇ ಒಂದು ಅನಿರೀಕ್ಷಿತ ಹಾಗೂ ಅತ್ಯಂತ ಅಪಾಯಕಾರಿ ಬೆದರಿಕೆ ಅಡಗಿದೆ ಅನ್ನೋದು ಆಘಾತಕಾರಿ ವಿಚಾರ. ಹೌದು, ನಾವಿಲ್ಲಿ ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಮಾತಾಡ್ತಿದ್ದೀವಿ. ಕೇವಲ ಮಳೆಗಾಲಕ್ಕೆ ಮಾತ್ರ ಸೀಮಿತ ಅಂತ ನಾವು ಅಂದುಕೊಂಡಿರೋ ಈ ರೋಗಗಳು ಈಗ ಸುಡು ಬೇಸಿಗೆಯಲ್ಲೂ ಎರ್ನಾಕುಲಂನಲ್ಲಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಸ್ತಾ ಇವೆ. ಬನ್ನಿ, ತಡ ಮಾಡದೆ ಈ ಆರೋಗ್ಯ ಎಚ್ಚರಿಕೆಯ ಹಿಂದಿರುವ ವಾಸ್ತವನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಈ ವರದಿಯಲ್ಲಿ ಮುಖ್ಯವಾಗಿ 4 ವಿಚಾರಗಳನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ. ಮೊದಲನೇದಾಗಿ, ಬೇಸಿಗೆಯ ಈ ಗುಪ್ತ ಅಪಾಯ. ಎರಡನೆಯದಾಗಿ, ಸೊಳ್ಳೆಗಳ ಸಂತಾನೋತ್ಪತ್ತಿಯ ಹಿಂದಿರುವ ಆಶ್ಚರ್ಯಕರ ವಿಜ್ಞಾನ. ಮೂರನೇದಾಗಿ, ಮಲೇರಿಯಾ ಹಾಗೂ ವಲಸೆ ಕಾರ್ಮಿಕರಿಗೆ ಸಂಬಂಧಿಸಿದ ಸವಾಲು. ಮತ್ತು ಕೊನೆಯದಾಗಿ, ಬೇಸಿಗೆಯ ವಿಪರ್ಯಾಸ ಹಾಗೂ ತಡೆಗಟ್ಟುವಿಕೆ. ಮೊದಲನೇ ವಿಭಾಗ, ಬೇಸಿಗೆಯ ಗುಪ್ತ ಅಪಾಯ ಮತ್ತು ಅಂಕಿಅಂಶಗಳ ಒಂದು ನೋಟ. ಕೇವಲ ಊಹೆಗಳ ಬಗ್ಗೆ ಮಾತನಾಡುವ ಬದಲು ಎರ್ನಾಕುಲಂನಿಂದ ಹೊರಬರುತ್ತಿರುವ ತಕ್ಷಣದ ದತ್ತಾಂಶಗಳತ್ತ ಸ್ವಲ್ಪ ಗಮನ ಹರಿಸೋಣ. 239. ಇದು ಕೇವಲ ಒಂದು ನಂಬರ್ ಅಲ್ಲ. ಎರ್ನಾಕುಲಂನಲ್ಲಿ ವರದಿಯಾಗಿರುವ ಒಟ್ಟು ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಇದು. ಬಿರು ಬೇಸಿಗೆಯ ನಡುವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಂಗ್ಯೂ ಕೇಸ್ಗಳು ವರದಿಯಾಗ್ತಿರೋದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಪಾಲಿಗೆ ಅಕ್ಷರಶಃ ಒಂದು ಎಚ್ಚರಿಕೆ ಗಂಟೆ. ಇನ್ನು ಇಲ್ಲಿರೋ ದತ್ತಾಂಶವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟಾರೆ ರೋಗದ ಪ್ರಮಾಣ ಕಡಿಮೆ ಆಗಿದೆ ಅನ್ನೋದು ನಿಜ. ಆದರೆ ಕೇವಲ ಏಪ್ರಿಲ್ ತಿಂಗಳಲ್ಲೇ 78 ಖಚಿತಪಟ್ಟ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆ. ಹಾಗೆ ಏಪ್ರಿಲ್ 25ರಂದು ತೃಕ್ಕಾಕರದಲ್ಲಿ ಒಂದು ಮಲೇರಿಯಾ ಪ್ರಕರಣ ಕೂಡ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ವೆಸ್ಟ್ ನೈಲ್ ಜ್ವರ ಮತ್ತು ಚಿಕನ್ ಗುನಿಯಾದಂತಹ ಇತರ ರೋಗಗಳು ಕೂಡ ಸಕ್ರಿಯವಾಗಿ ಹರಡ್ತಾ ಇವೆ. ಅಂದ್ರೆ ಇದು ಬರೀ ಮಳೆಗಾಲದ ಸಮಸ್ಯೆ ಅಲ್ಲ, ಬಿರು ಬೇಸಿಗೆಯಲ್ಲೂ ಈ ಅಪಾಯ ಸಕ್ರಿಯವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಎರಡನೇ ವಿಭಾಗ, ಸೊಳ್ಳೆ ಸಂತಾನೋತ್ಪತ್ತಿಯ ವಿಜ್ಞಾನ ಮತ್ತು ಅದರಿಂದಾಗುವ ತಲೆಮಾರಿನ ಬೆದರಿಕೆ. ಈ ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡೋದು ಯಾಕಿಷ್ಟು ಕಷ್ಟ ಅಂತ ಇಲ್ಲಿ ಗೊತ್ತಾಗತ್ತೆ. ಎರ್ನಾಕುಲಂನ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಆರ್ ಶಾಹಿರ್ ಶಾ ಅವರು ಹೇಳುವ ಒಂದು ಮಾತು ತುಂಬಾ ಮುಖ್ಯವಾಗುತ್ತೆ. ಪ್ರಕರಣಗಳು ಕಡಿಮೆ ಇದೆಯಲ್ಲ ಅಂತ ಮೈಮರೆಯುವಂಟಿಲ್ಲ. ಇಲ್ಲಿ ಅವರು ಟ್ರಾನ್ಸೋವೇರಿಯಲ್ ಪ್ರಸರಣ ಅನ್ನೋ ಒಂದು ಪ್ರಮುಖ ವೈದ್ಯಕೀಯ ಪದವನ್ನು ಬಳಸಿದ್ದಾರೆ. ಇದು ಖಂಡಿತವಾಗಿಯೂ ನಮ್ಮೆಲ್ಲರ ಸಾಮಾನ್ಯ ತಿಳುವಳಿಕೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅಸಲಿಗೆ ಏನಿದು ಟ್ರಾನ್ಸೋವೇರಿಯಲ್ ಪ್ರಸರಣ ಅಂದ್ರೆ? ಇದೊಂದು ಆಘಾತಕಾರಿ ಜೈವಿಕ ಪ್ರಕ್ರಿಯೆ. ಡೆಂಗ್ಯೂ ಅಥವಾ ಚಿಕುನ್ಗುನಿಯಾ ವೈರಸ್ ಹೊಂದಿರುವ ಒಂದು ತಾಯಿ ಸೊಳ್ಳೆ ತನ್ನ ಮೊಟ್ಟೆಗಳ ಮೂಲಕ ಆ ವೈರಸ್ ಅನ್ನು ನೇರವಾಗಿ ತನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತೆ. ಅಂದ್ರೆ ಒಂದು ಸೊಳ್ಳೆಯ ಸಾವಿನೊಂದಿಗೆ ಆ ರೋಗಾಣು ಸಾಯೋದಿಲ್ಲ, ಬದಲಾಗಿ ಮುಂದಿನ ಬರೋಬ್ಬರಿ 6 ತಲೆಮಾರುಗಳವರೆಗೆ ಆ ವೈರಸ್ ಜನ್ಮಜಾತವಾಗಿ ರವಾನೆ ಆಗ್ತಲೇ ಇರುತ್ತೆ. ಹೊಸದಾಗಿ ಹುಟ್ಟುವ ಸೊಳ್ಳೆಗಳು ಹುಟ್ಟಿನಿಂದಲೇ ಈ ರೋಗಾಣುವನ್ನು ಹೊಂದಿರ್ತವೆ. ಅಂದ್ರೆ ಪರಿಸ್ಥಿತಿ ಎಷ್ಟು ಭೀಕರಲ್ವಾ? ಈ ಹಿನ್ನೆಲೆಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲೇ ಇರುವ ಒಂದು ಗುಪ್ತ ಅಪಾಯದ ಬಗ್ಗೆ ಡಾಕ್ಟರ್ ಶಾಹಿರ್ ಶಾ ಎಚ್ಚರಿಸಿದ್ದಾರೆ. ಮನೆಯ ಅಂದ ಹೆಚ್ಚಿಸಲು ನಾವೆಲ್ಲರೂ ನೀರಿನಲ್ಲಿ ಬೆಳೆಯುವ ಇಂಡೋರ್ ಪ್ಲಾಂಟ್ಸ್ಗಳನ್ನು ಇಟ್ಕೊಳ್ತೇವೆ. ಆದರೆ ಈ ಸಣ್ಣ ನೀರಿನ ಶೇಖರಣೆ ಕೂಡ ಸೋಂಕಿತ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಹೇಳಿ ಮಾಡಿದ ಜಾಗವಾಗಬಲ್ಲದು. ನೋಡಲು ತುಂಬಾ ನಿರುಪದ್ರವಿಯಾಗಿ ಕಾಣುವ ಈ ಸಸ್ಯಗಳೇ ನಮಗೆ ತಿಳಿಯದಂತೆ 6 ತಲೆಮಾರುಗಳ ಸೋಂಕಿತ ಸೊಳ್ಳೆಗಳನ್ನು ಉತ್ಪಾದಿಸುವ ಕೇಂದ್ರಗಳಾಗಬಹುದು. ಹಾಗಾಗಿ ಇಂತಹ ಸಸ್ಯಗಳನ್ನ ಮನೆಯಲ್ಲಿ ಇಡದೇ ಇರೋದೇ ಒಳಿತು. ಮುಂದಿನ ವಿಭಾಗ, ಮಲೇರಿಯಾ ಮತ್ತು ವಲಸಿಗರ ಸವಾಲು. ಮಲೇರಿಯಾ ನಿಯಂತ್ರಣದಲ್ಲಿ ಜಿಲ್ಲೆ ಎದುರಿಸುತ್ತಿರುವ ಅತಿದೊಡ್ಡ ತಲೆನೋವು ಇದು. ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ರೇಷ್ಮಿ ರಾಮಚಂದ್ರನ್ ಅವರು ಈ ಸಮಸ್ಯೆಯನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸ್ತಾರೆ. ಮಲೇರಿಯಾ ಪ್ರಕರಣಗಳು ಹೆಚ್ಚಾಗಿ ವಲಸೆ ಕಾರ್ಮಿಕರಲ್ಲೇ ಕಂಡುಬರ್ತಾವೆ. ಆದರೆ ಕಷ್ಟ ಎಲ್ಲಾಗ್ತಿದೆ ಅಂದ್ರೆ, ತಪಾಸಣೆ ನಡೆಸಿ ರೋಗ ಪತ್ತೆ ಆದ ತಕ್ಷಣ ಈ ಕಾರ್ಮಿಕರು ಕೆಲಸದ ಹುಡುಕಾಟದಲ್ಲಿ ಆ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ವಲಸೆ ಹೋಗ್ಬಿಡ್ತಾರೆ. ಇದರಿಂದ ಅವರಿಗೆ ಪೂರ್ಣ ಚಿಕಿತ್ಸೆ ನೀಡುವುದು ಅಸಾಧ್ಯವಾಗ್ಬಿಡುತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ, ಎರ್ನಾಕುಲಂನಲ್ಲಿ ಸ್ಥಳೀಯವಾಗಿ ಹುಟ್ಟಿಕೊಂಡ ಮಲೇರಿಯಾ ಪ್ರಕರಣಗಳ ಸಂಖ್ಯೆ ಅಕ್ಷರಶಃ 0. ಹೌದು, 0. ಅಂದ್ರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೊರಗಿನಿಂದ ಆಮದಾದ ಸಮಸ್ಯೆ. ಸರಿಯಾದ ತಪಾಸಣಾ ವ್ಯವಸ್ಥೆ ಇಲ್ಲದ ಕಾರಣ ಹೊರಗಿನಿಂದ ಬರುವ ಜನಸಂಖ್ಯೆಯ ಮೂಲಕ ಈ ರೋಗ ಒಳಬರ್ತಾ ಇದೆ. ಇದೊಂದು ವಿಶ್ವವರ್ತುಲದ ಥರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲು ಒಬ್ಬ ವ್ಯಕ್ತಿಗೆ ಮಲೇರಿಯಾ ಇರುವುದು ಪತ್ತೆಯಾಗುತ್ತೆ. ನಂತರ ಆತ ಚಿಕಿತ್ಸೆ ಪೂರ್ಣಗೊಳ್ಳುವ ಮೊದಲೇ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಚಿಕಿತ್ಸೆ ಅಪೂರ್ಣವಾಗಿ ಉಳಿಯುತ್ತೆ. ಆ ಸೋಂಕಿತ ವ್ಯಕ್ತಿ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿನ ಸೊಳ್ಳೆಗಳು ಆತನನ್ನ ಕಚ್ಚಿ ಆ ವೈರಸ್ಸನ್ನ ಇಡೀ ಸ್ಥಳೀಯ ಸಮುದಾಯಕ್ಕೆ ಹರಡಲು ಶುರು ಮಾಡುತ್ತವೆ.
ಚಲಿಸುವ ಜನಸಂಖ್ಯೆಗೆ ಸರಿಯಾದ ಸ್ಕ್ರೀನಿಂಗ್ ಇಲ್ಲದಿರುವುದೇ ಈ ಅಪಾಯಕಾರಿ ಚಕ್ರಕ್ಕೆ ಮೂಲ ಕಾರಣ. ಇನ್ನು ನಮ್ಮ ಅಂತಿಮ ವಿಭಾಗ ಬೇಸಿಗೆಯ ವಿಪರ್ಯಾಸ ಮತ್ತು ತಡೆಗಟ್ಟುವಿಕೆ. ಈ ಅಪಾಯದ ಚಕ್ರವನ್ನ ನಾವು ಹೇಗೆ ಭೇದಿಸಬಹುದು ಅಂತ ನೋಡೋಣ. ಸಮುದಾಯ ವೈದ್ಯಕೀಯ ವಿಭಾಗದ ಡಾಕ್ಟರ್ ರಜನಿ ಜೋಸ್ ಅವರ ಮಾತುಗಳು ಇಲ್ಲಿ ಒಂದು ಕಠೋರ ವಾಸ್ತವವನ್ನ ತೆರೆದಿರ್ತವೆ. ಬೇಸಿಗೆ ಬಂದ್ರೆ ನಾವು ಕಾಲರಾ, ಟೈಫಾಯ್ಡ್ ಬಗ್ಗೆ ಮಾತ್ರ ತಲೆಕೆಡಿಸ್ಕೊಳ್ತೀವಿ. ಆದರೆ ವಿಪರ್ಯಾಸ ನೋಡಿ, ಬೇಸಿಗೆಯಲ್ಲಿ ನೀರಿನ ಕೊರತೆ ಇರುತ್ತೆ ಅಂತ ನಾವೆಲ್ಲರೂ ಡ್ರಮ್ಗಳಲ್ಲಿ, ಬಕೆಟ್ಗಳಲ್ಲಿ ನೀರನ್ನ ತುಂಬಿರ್ತೀವಿ. ಆಗಾಗ ಬರುವ ಅಕಾಲಿಕ ಮಳೆಯ ನೀರು ಕೂಡ ಎಲ್ಲೆಂದರಲ್ಲೂ ನಿಂತ್ಕೊಳ್ಳುತ್ತೆ. ನೀರು ಉಳಿಸ್ಬೇಕು ಅನ್ನೋ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನಗಳೇ ವಾಸ್ತವದಲ್ಲಿ ಸೊಳ್ಳೆಗಳಿಗೆ ಅತ್ಯುತ್ತಮವಾದ ಸಂತಾನೋತ್ಪತ್ತಿ ತಾಣಗಳನ್ನ ಸೃಷ್ಟಿಸ್ಕೊಡ್ತಾ ಇವೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೇನೋ? ತಜ್ಞರು ಕೆಲವು ಕಾಂಕ್ರೀಟ್ ಕ್ರಮಗಳನ್ನು ಸೂಚಿಸಿದ್ದಾರೆ. ಮೊದಲನೇದಾಗಿ, ವಾರಕ್ಕೊಮ್ಮೆ ಕಡ್ಡಾಯವಾಗಿ ಡ್ರೈ ಡೇ ಆಚರಿಸಬೇಕು. ಅಂದ್ರೆ ಸಂಗ್ರಹಿಸಿಟ್ಟಿರುವ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿ ಆ ಜಾಗವನ್ನ ಒಣಗಿಸಬೇಕು. ವಲಸೆ ಕಾರ್ಮಿಕರಲ್ಲಿ ನಿಯಮಿತವಾಗಿ ಜ್ವರದ ತಪಾಸಣೆ ನಡೆಸಬೇಕು. ಮನೆಯೊಳಗಿರುವ ನೀರಿನ ಸಸ್ಯಗಳನ್ನ ತಕ್ಷಣವೇ ತೆಗೆದುಹಾಕಬೇಕು. ಎಲ್ಲೂ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಜೊತೆಗೆ ಆರೋಗ್ಯ ಇಲಾಖೆಯ ನಿರಂತರ ಕಣ್ಗಾವಲು ಕೂಡ ಇರಬೇಕು. ಅಂತಿಮವಾಗಿ ಈ ಒಂದು ಪ್ರಮುಖ ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಬೇಸಿಗೆಯ ತಾಪದಿಂದ ಪಾರಾಗಲು ನೀರನ್ನ ಉಳಿಸುವ ನಮ್ಮದೇ ಕ್ರಿಯೆ ನಮಗೆ ಅರಿವಿಲ್ಲದೆ 6 ತಲೆಮಾರುಗಳ ಸೊಳ್ಳೆಗಳ ಅಪಾಯವನ್ನ ಪೋಷಿಸ್ತಿದೆ. ಹೀಗಿರುವಾಗ ಇಂದು ನಾವು ಎಚ್ಚೆತ್ತುಕೊಂಡು ನಮ್ಮ ಸುತ್ತಮುತ್ತಲಿನ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳದಿದೆ ನಾಳೆ ಒಂದು ಬೃಹತ್ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಿಗೆ ನಾವೇ ಕಾರಣರಾಗುವುದಿಲ್ವೇ? ಖಂಡಿತ ಯೋಚನೆ ಮಾಡಬೇಕಾದ ವಿಚಾರ. ಸುತ್ತಮುತ್ತಲಿನ ಪರಿಸರವನ್ನ ಒಣಗಿಸಿ ಸ್ವಚ್ಛವಾಗಿಟ್ಕೊಳ್ಳೋಣ. ನಮಸ್ಕಾರ.